ಹೋಗ್ಬೇಡಪ್ಪ ಒಂಚೂರು ಬೆಳಕರಿಲಿ ಅಂತಂದು ಹೇಳ್ತಾನೆ. ಹಂಗೆ ದೌಡು ನಸಗ್ನಾಗ ಎದ್ದು ಹೋಗ್ಬಿಡ್ತಾನೆ. ಹೊಲದಾಗ ನೀರು ಬಿಡೋದೈತೆ ಬೇ ಅಂತಂದು. ನೋಡು ಈಗ ಶೀತ ಅಂದ್ರೆ ಶೀತ ಆಗೈತಿ. ಒಂದು ತಟಗ ಕಾವರ ಕೊಡ್ಬೇಕಾಗೈತಿ ರೊಟ್ಟಿನ ಮಾಡಿ ತೆಗೆದ್ಮೇಲೆ. ಅದಕ್ಕೆ ಜ್ಯೋತಿಗೆ ಹೇಳಿದೆ, ರೊಟ್ಟಿ ಮಾಡ್ತಾನವ ನಾನು, ಅವನಂತೆಲ್ಲೇ ನೋಡ್ತಾರೆ ಒಂಚೂರು ವೀಕ್ಸ್ ಏನಾರ ಇದ್ರೆ ಹೆಚ್ಚ ಅಂತಂದು ಕಳಿಸಿದ್ನಿ. ರೊಟ್ಟಿ ಏನು ಲಘು ಲಘು ಮಾಡಿ ತೆಗಿಬೇಕತ್ತಾಗ. ನಾಳೆ ನಾಡ್ದ ಹಬ್ಬ ಐತಿ, ಕಂಡೆ ಪೂಜೆ ಇರ್ತೈತಿ, ಮಾಡೋಕ್ಕಾಗಂಗಿಲ್ಲ ಏನಿಲ್ಲ. ನಾಡ್ದ ಮತ್ತು ಹಬ್ಬ ಕಡುಬು ಹೋಳಿಗೆನ ಮಾಡಕ್ಕೆ ಬರ್ತೈತೆ. ಹಾಗಾಗಿ ಮತ್ತು ಮನ್ಯಾಗ ಮಕ್ಕಳು ಆರಾಮಿದ್ರೆ ಚಲೋ, ಈಗ ಆರಾಮಿಲ್ಲಕ್ರೆ ತಲೆನ ಕೆಟ್ಟಂಗೆ ಆಗ್ಬಿಡ್ತೈತಿ. ಜ್ಯೋತಿ, ಏ ಜ್ಯೋತಿ ಎಲ್ಲದಾಳೇನ ಕೊನೆಗಿದ್ರೆ ಅನಿಸ್ತೈತಿ. ನಾ ಕೂಗಿದ್ದು ಕೇಳಂಗಿಲ್ಲ. ಜ್ಯೋತಿ, ಹಾಂ ರೀ ಅತ್ತೆ ಬಂದೆ. ಇಲ್ಲೇ ಇದ್ರಾಗಿದ್ವಿ, ಕೊನೆಗಿದ್ದೆ ಬಂತಾಡ್ರಿ. ಅತ್ತೆ ಯಾಕ್ರಿ ರೊಟ್ಟಿಗೆ ಹಾಕೊಂಡಿರಲ್ಲ? ನಾ ಮಾಡ್ತಿದ್ನಿ, ಈಗ ಬಂದೆ. ಏನಾಗಲ್ಲ ತಗೊಳವ, ಇರಲಿ. ಮತ್ತು ಅವ್ನಿಗೆ ಆರಾಮಿದ್ದಿಲ್ಲಲ್ಲ ತೆಗಿಯತ್ತಾಗ ಅವನದರ ಕಾಳಜಿ ಮಾಡಲಿ ಅಂತಂದು ರೊಟ್ಟಿಗೆ ಹಾಕ್ಯಂಡೆ ನಾನು. ಇನ್ನು ಹಾಲು ಕರೆದು ಇದಕ್ಕೆ ಬಂದು ಇವ್ರು ಇಸ್ಕೊಂಡೋದ್ರು ನೋಡು, ಕಲ್ಲವಕ್ಕರು ಹಾಲು ತಗೊಂಡೋದ್ರು. ಹೌದೇನ್ರಿ? ಮತ್ತು ಬರೋರು ಯಾರು ಇಲ್ಲನ, ಮತ್ತು ಹಾಲು ಒಯ್ತಾರಿಲ್ಲ ಅಂತ ಅನ್ಕೊಂಡೆ ನಾನು. ಅಲ್ಲೇ ಪಲ್ಯನೂ ಮಾಡಿದ್ರೆ, ಚೊಳಕೆ ಪಲ್ಯ ಮಾಡಿದ್ರೆ, ಮತ್ತು ಇವು ಇದ್ವಲ್ಲ ಅವ್ರಿಕಾಳು ಪಲ್ಯ ಮಾಡಕ್ಕೆ ಬರ್ತಿತ್ತು ಒಂದು ಈಟ ಗಸಿ ಹಂಗೆ. ಇಲ್ಲ ಅವ್ರಿಕಾಳು ಬ್ಯಾಡ ಅಂತನ ಬಿಟ್ಬಿಡವ, ಆಯ್ತಾಗ ಹುಡುಗ ಆರಾಮಿಲ್ಲ. ಮತ್ತು ಅವನು ಇಲ್ಲದ ಜೀವ ಅವ್ರಿಕಾಳು ಪಲ್ಯಕ್ಕೆ ಮತ್ತು ತಿಂತಾನೆ ಬೇ ಅಂತಂದು ಅನ್ನಕತ್ಬಿಡ್ತಾನೆ. ಅದನ್ನ ಅವ್ನು ಏನು ಬಿಟ್ಟು ತಿನ್ನೋದು ಆರಾಮಾದ್ರೆ ಬೇಕಾರೆ ನಾಳೆ ಇಲ್ಕರ್ ನಾಡ್ದು ಮಾಡಕ್ಕೆ ಬರ್ತೈತಿ ಅಂತಂದು ಹಂಗೆ ಇಟ್ಟತಿ. ಒಂದು ಕವರ್ನ್ಯಾಗ ಹಂಗೆ ಸುತ್ತಿ ಇಟ್ಟಾನಿ, ನಡಿತೈತೆ. 2 ದಿವ್ಸ ಬಿಟ್ಟು ಮಾಡಕ್ಕೆ ಬರ್ತೈತಿ. ಹ್ಞೂ ರೀತಿ. ಇಲ್ಲ ನಾನು ಒಂದು ತಟಗ ಮೆಂತ ಪ್ಲಸ್ ಹಚ್ಚಿದೆ. ಹೇಳಿದ್ರೆ ತಿಳ್ಕೊಳಂಗ ಇಲ್ಲ. ಹೊಲಕ್ಕೆ ಹೋಗ್ಬೇಡ್ರಿ ನಸಗ್ನಾಗ ಒಂದಿಟ್ಟು ಬೆಳಕರದ ಮೇಲೆ ಹೋಗುವಂತ್ರಿ ಅಂತಂದ್ರೆ ಕೇಳಂಗಿಲ್ಲ. ದೌಡು ನಸಗ್ನಾಗ ಹೋಗಿರ್ತಾರೆ, ಒಂದು ಏನೇನು ಹಾಕ್ಯಾನಂಗಿಲ್ಲ, ತಲೆ ಕಟ್ಕೊಳಂಗಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ಹಂಗಾಗಿ ಒಂಚೂರು ಮೆಂತ ಪ್ಲಸ್ ಹಚ್ಚಿ ತುಂಬ ಹೊಚ್ಚಿ ಬಂದಾನೆ. ಒಂದು ತಟಕ್ಕೆ ಬೇವು ತರದ್ರೆ ಜ್ವರ ಶೀತ ಅದು ಕಡಿಮೆ ಆಕತಿ ಅಂತಂದು ಮಕ್ಕಂಡ್ರೆ ಏನು ಮಾಡ್ಯಾರ ಅವರು. ಮಕ್ಕಳಾರಲ್ಲ ಅವರು, ಇಟ್ಟತ್ತಿಗೆಲ್ಲ ಹೊಲ್ದಾಗ ಇರ್ತಿದ್ರೆ ಅನ್ನಕತ್ತಿದ್ರು. ಹೊಲಕ್ಕರ ಹೋಗಿದ್ರೆ ಕಳೆ ತೆಗ್ಸೋದ್ರ ಹಾಕತ್ತು, ನಾಡ್ದು ಹಬ್ಬ ಹೋಗಕ್ಕೆ ಆಗಂಗಿಲ್ಲ ಅಂತಂದು. ಏನು ಆಗಂಗಿಲ್ಲ, ಒಂದು ದಿವ್ಸ ಬಿಡಿಸಿದ್ರೆ ಸುಮ್ಮನಿರ್ರಿ ಸುಮ್ಮಕ್ಕರಿ ಅಂತಂದು ಹೇಳಿ ಬಂದೆ. ಹಂಗ ಬಿಡವ. ಏನಾಯ್ತು? ನೀನು ಅಲ್ಲೇ ಇರು, ಅಡುಗೆ ಎಲ್ಲ ನಮ್ಮ ನೋಡ್ಕೊತಾನೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ ನೋಡಿರಿ. ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.